ಸ್ನಾತಕ ವ್ರತ ವೇಷದಲ್ಲಿ ಬಂದಾತಗಳು ತಾವಿವರು, ಶಸ್ತ್ರವ್ರಾತದಲ್ಲಿ ಬಲ್ಲಿದರು ಕರ್ಕಶ ಬಾಹುಪಾಣಿಗಳು. ಕೈತವದಿ ನೈತಂದರರ್ಥವನೀತಗಳು ಬಯಸರು, ವಿರೋಧ ಪ್ರೀತಿ ಮುಖರಿವರಾರೋ ಶಿವ ಶಿವಾಯನುತ ಚಿಂತಿಸಿದ. ಆರಿವರು ದೇವತ್ರಯವೋ ಜಂಭಾರಿ ಯಮ ಮಾರುತರು ರವಿರಜನಿ ರಮಣ, ಪಾವಕರೋ ಕಪಟ ಸ್ನಾತಕ ವ್ರತದ ಧಾರುಣೀಶ್ವರರೊಳಗೆ ದಿಟ್ಟರದಾರು, ತನ್ನೊಳು ತೊಡಕಿ ನಿಲುವವ ಕಾರಿಗಳನ ಕಾಣೆನೆಂದನು ತನ್ನ ಮನದೊಳಗೆ. ಈಗ ಮಿಡುಕೊಳ್ಳವರು ಮಹಿಯಲಿ ನಾಗಪುರದರಸುಗಳು, ನಮ್ಮವರಾಗಿಹರು ಪಾಂಡುವಿನ ಮಕ್ಕಳು ಮೀರಿ ಖಳರಲ್ಲ. ಸಾಗರೋಪಾಂತ್ಯದ ನರೇಂದ್ರರು ಭೋಗಿಸಿದ ಮುತ್ತುಗಳು ಭಾವಿಸಲಿ, ಗಯಾಳರ ಗರ್ವವೇನು ನಿಮಿತ್ತವಾಯ್ತೆಂದ. ಯಾದವರು ಹಿಂದೆಮ್ಮೊಡನೆ ಹಗೆಯಾದವರು, ಬಳಿಕವರೊಳಗೆ ತುರುಗಾದವನ ಕರುಗಾದವನ ಮಾಧವನ ಮಾತೇನು. ಮೇದಿನಿಯ ಮಂಡಳಿಕ ಮನ್ನೆಯರಾದವರು, ನಮ್ಮೊಡನೆ ಸೆಣಸುವರಾದಡಿದು ದುಷ್ಕಾಲವಶವಿದು ಚಿತ್ರವಾಯ್ತೆಂದ. ಬವರಿಗರು ನೀವು ವಿಪ್ರವೇಶದ ಜವನಿಕೆಯ ಜಾಣಾಯಿಲತನದಿಂದವಗೆಡಿಸಿ, ಹೊಕ್ಕಿರಿಯ ಪದ್ವಾರದಲ್ಲಿ ನೃಪಸಭೆಯ. ನಿವಗಿದೆ ನೀವಸನ ಕಪಟವ್ಯವಹರಣೆ ಕೃತ್ರಿಮವೋ ಸಹಜವೋ, ರವಣ ಮತ್ತೇನುಂಟು ಹೇಳಿನ್ನಂಜಬೇಡೆಂದ. ಸ್ನಾತಕ ವ್ರತವೇನು ಪಾರ್ಥಿವ ಜಾತಿಗಿಲ್ಲಲೆ, ವೈಶ್ಯಕುಲಕಿದು ಪಾತಕವು ನಾವಿಂದು ಪಾರ್ಥಿವ ಜಾತಿ ಸಂಭವರು. ಸ್ನಾತಕರು ನಾವು ವೈರಿ ಗೃಹದಲ ಭೀತರ ಪ್ರವೇಶವ ನೀತಿಯಲ್ಲ ಪುರಾಣ ಸಿದ್ಧವಿದೆಂದನ ಸುರಾರಿ. ಜರಾಸಂಧನು, ಸ್ನಾತಕರ ವೇಷದಿಂದ ಬಂದಿರುವ ಇವರು ಶಸ್ತ್ರಗಳಲ್ಲಿ ಸುಶಿಕ್ಷಿತರು, ಇವರ ತೋಳುಗಳು ಕೈಗಳು ಕಠಿಣವಾಗಿವೆ, ಇವರು ಮೋಸದ ವೇಷ ಹಾಕಿಕೊಂಡು ಬ್ರಾಹ್ಮಣರಂತೆ ಬಂದಿದ್ದಾರೆ, ಇವರು ಹಣಕ್ಕಾಗಿ ಬಂದಿಲ್ಲ, ನನ್ನ ಮೇಲಿನ ವಿರೋಧವನ್ನು ತೋರಿಸಲೆಂದೇ ಬಂದಿದ್ದಾರೆ, ಶಿವ ಶಿವ ಇವರಾರೋ ಎಂದು ಚಿಂತಿಸಿದನು. ಇವರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರೋ, ಇಂದ್ರ ಯಮ ವಾಯುಗಳೋ, ಸೂರ್ಯ ಚಂದ್ರ ಅಗ್ನಿಗಳೋ ಯಾರಿದ್ದಾರೋ? ಇವರ ಸ್ನಾತಕ ವೇಷವು ಕಪಟವೇಷ. ಭೂಮಿಯಲ್ಲಿ ನನ್ನ ಮೇಲೆ ವಿರೋಧವನ್ನು ಸಾಧಿಸಿ ಯುದ್ಧಕ್ಕೆ ಬರುವ ಬುದ್ಧಿವಿಹೀನರನ್ನು ನಾನು ಕಾಣೆ ಎಂದು ಜರಾಸಂಧನು ಚಿಂತಿಸಿದನು. ಈಗ ಹಸ್ತಿನಾಪುರದ ಅರಸುಗಳು ಬಲಶಾಲಿಗಳು, ನಮ್ಮ ಪಾಂಡುವಿನ ಮಕ್ಕಳು ನೀಚರಲ್ಲ. ಉಳಿದ ಸಾಗರ ತೀರದವರೆಗಿನ ಎಲ್ಲ ರಾಜರೂ ಭೋಗಿಸಿದ ಮುತ್ತುಗಳೇ ಎಂದ ಮೇಲೆ ಈ ಧೂರ್ತರು ಯಾವ ಕಾರಣದಿಂದ ಇಂತಹ ಗರ್ವವನ್ನು ಪ್ರದರ್ಶಿಸುತ್ತಿದ್ದಾರೆ ಎಂದು ಚಿಂತಿಸಿದನು. ಇನ್ನು ಉಳಿದವರು ಯಾದವರು, ಈ ಹಿಂದೆ ನಮ್ಮ ಜೊತೆ ವಿರೋಧವಿದ್ದವರು, ಅವರೊಳಗೆ ದನಗಳನ್ನೂ ಕರುಗಳನ್ನೂ ಕಾದ ಕೃಷ್ಣನ ಮಾತಿಯನು. ಅವನು ನನ್ನಿಂದ ಅನೇಕ ಬಾರಿ ಸೋತು ಓಡಿ ಹೋದವನು ಎಂದ ಮೇಲೆ ನನಗೆ ವಿರೋಧಿಗಳಾಗಿ ಬಂದ ಇವರಾರು? ಸಾಮಂತ ರಾಜರೋ ಪಾಳೆಯಗಾರರೋ ಹೀಗೆ ಬಂದಿರುವುದಾದರೆ ಇದು ದುಷ್ಕಾಲದ ವಿಪರೀತ ಗತಿಯೇ ಸರಿ ಎಂದು ಜರಾಸಂಧನು ಚಿಂತಿಸಿದನು. ನೀವು ಯುದ್ಧ ಮಾಡುವವರು ಕ್ಷತ್ರಿಯರು, ನೀವು ಬ್ರಾಹ್ಮಣ ವೇಷದ ಮುಸುಕಿನಲ್ಲಿ ರಾಜಸಭೆಯನ್ನು ಅಪದ್ವಾರದಲ್ಲಿ ಹೊಕ್ಕಿದ್ದೀರಿ. ನಿಮಗೇಕೆ ಈ ಬಟ್ಟೆ ಕಪಟವಾದ ಆಚರಣೆಯನ್ನು ಮೋಸ ಮಾಡಲೆಂದು ಮಾಡುತ್ತಿರುವಿರೋ? ನಿಮ್ಮದು ಸಹಜವಾಗಿ ಕಪಟಾಚರಣೆಯೋ? ಹೆದರಬೇಡಿ, ಹೇಳಿರಿ ಎಂದು ಜರಾಸಂಧನು ಕೇಳಿದನು. ಕ್ಷತ್ರಿಯ ಜಾತಿಗೆ ಸ್ನಾತಕ ವ್ರತವಿಲ್ಲವೇ? ಇದೆಯಲ್ಲ. ವೈಶ್ಯರಿಗೆ ಸ್ನಾತಕ ವೇಷವು ನಿಷಿದ್ಧ. ನಾವು ಕ್ಷತ್ರಿಯರು ಸ್ನಾತಕರು. ವೈರಿಯ ಮನೆಯಲ್ಲಿ ಭೀತಿರಹಿತರಾಗಿ ಹಿಂಬಾಗಿಲಿನಿಂದ ಬರುವುದು ಅನೀತಿಯಲ್ಲ. ಬಹು ಹಿಂದಿನಿಂದ ಇದು ನಡೆದು ಬಂದಿದೆ ಎಂದು ಶ್ರೀಕೃಷ್ಣನು ಜರಾಸಂಧನಿಗೆ ಹೇಳಿದನು.